ನಮ್ಮ ಪ್ರಾಬ್ಲಮ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವೃತ್ತಿ ಅನ್ನೋದು ತುಂಬ ಲಾಭದಾಯಕವಾದಂಥ ವೃತ್ತಿ ಎನಿಸಿ ತುಂಬ ಬಂಡವಾಳಶಾಹಿಗಳು ಬೇರೆ ಬೇರೆ ರಾಜ್ಯಗಳಿಂದ ದೊಡ್ಡ ಮಟ್ಟದ ಕಂಪ್ನಿಗಳನ್ನು ಕಟ್ಟಿಕೊಂಡು ಇವತ್ತು ಪ್ರತಿ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಅವರವರ ಕೇಂದ್ರಗಳನ್ನು ಸ್ಥಾಪಿಸ್ಕೊಂಡು ಅದೊಂದು ದೊಡ್ಡ ಉದ್ಯೋಗ ಮಾಡಿಕೊಂಡು ದುಡಿತಾ ಇದ್ದಾರೆ. ನೀವು ಇದ್ರ ಜೊತೆ ಕಾಂಪೀಟ್ ಮಾಡೋಕ್ಕೆ ಏನೆಲ್ಲ ಕಷ್ಟಪಡ್ತಾ ಇದ್ದೀರಾ? ಜೊತೆಯಲ್ಲಿ ನೀವೊಂದು ಅಂಗಡಿ, ಒಂದು ಚಿಕ್ಕ ಅಂಗಡಿ ಮಾಡಿದ್ರಿ, ಇವತ್ತು ಅವ್ರ ಸಮ್ಮುಖಕ್ಕೆ ನೀವು ಅಂಗಡಿ ಮಾಡೋಕೆ ಮಾಡಲೇಬೇಕು. ಇದಕ್ಕೆಲ್ಲ ಹೇಗೆ ತಯಾರಿ ಮಾಡ್ತಿದ್ದೀರಿ? ಹೇಗೆ ಬಂಡವಾಳಗಳನ್ನು ತರ್ತಾ ಇದ್ದೀರಿ? ಎಲ್ಲಿಂದ ಇದಕ್ಕೆ ನೀವು ಸಂಪಾದಿಸ್ತಾ ಇದ್ದೀರಿ? ಎಲ್ಲಿಂದ ಸೋರ್ಸ್ ತರ್ತಾ ಇದ್ದೀರಿ? ಬ್ಯಾಂಕ್ಗಳು ಕೊಡ್ತಿದ್ಯಾ? ಸರ್, ನಮಗೆ ವೃತ್ತಿ ಮಾಡಲಿಕ್ಕೆ ಏನಾಗಿದೆ ಅಂದರೆ, ಸಣ್ಣ ಪುಟ್ಟ ಅಂಗಡಿಗಳು ಇವತ್ತು ಏನಾಗಿದೆ, ಒಂದು ಸಿಂಪಲ್ಲಾಗಿ ಅಲ್ಲಿರೋ ಒಂದು ಸುಮಾರು ಅನಾದಿ ಕಾಲದಿಂದನೂ ಅಲ್ಲೇ ಸ್ಥಳೀಯವಾಗಿ ಉಳ್ಕೊಂಡ್ಬಿಡ್ತಾರೆ. ಸುಮಾರು ಒಂದೇ ಜಾಗದಲ್ಲಿ 50 ವರ್ಷಗಳು ಇದ್ದಂಥ ನಿದರ್ಶನಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತೇನಾಗಿದೆ, ಒಂದು ಬಂಡವಾಳ ಹಾಕಿ ಆಧುನೀಕರಣ ಮಾಡಬೇಕು ಅಂದರೆ ಕನಿಷ್ಠವಾಗಿ ನಮಗೆ 30 ರಿಂದ 40 ಲಕ್ಷ ರೂಪಾಯಿ ಬೇಕು. ಈಗ ಸಣ್ಣ ವೃತ್ತಿದಾರರು ಅವರು ಒಂದು ಬದುಕಟ್ಕೋಬೇಕು ಅಂದಾಗ ಅವರ ಮನೆ, ಮಕ್ಕಳು, ಎಜುಕೇಷನ್ಸು ಮತ್ತು ಎಲ್ಲ ವಿಚಾರದಲ್ಲೂ ಅವ್ರು ಮಾಡಿದಾಗ ಅಷ್ಟು ಬಂಡವಾಳ ಹಾಕಿ ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಲ್ಲಿ ಸಹ ಇನ್ನು ಏನಾಗುತ್ತೆ, ನಮಗೆ ಬ್ಯಾಂಕಿಂದ ಏನಾದರೂ ತೊಗೊಳ್ಬೇಕು ಅಂದಾಗ ನಮಗೆ ಇಲ್ಲಿ ಹಲವಾರು ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರೋದ್ರಿಂದ ಇವತ್ತು ಸ್ಟೇಟ್ಮೆಂಟ್ಗಳು ಕೇಳ್ತಾರೆ, IT ಕೇಳ್ತಾರೆ, ಮತ್ತು ಎಲ್ಲ ರೀತಿ ಸಿಬಿಲ್ ಕೇಳ್ತಾರೆ. ಇವತ್ತು ಬದುಕಿಟ್ಕೊಂಡು ನಾವೆಲ್ಲ ಹೆಚ್ಚುವರಿಯಾಗಿ ನಾವು ಆರ್ಥಿಕವಾಗಿ ಅಷ್ಟು ಸಬಲರಲ್ಲ. ಆದ ಕಾರಣವಾಗಿ ಏನಾಗುತ್ತೆ, ನಮಗೆ ಬ್ಯಾಂಕ್ಗಳಲ್ಲೂ ಸಹ ನಮಗೆ ಲೋನ್ಗಳು ಸಿಗಲ್ಲ. ಹಾಗೆ ಸರ್ಕಾರದಿಂದ ಈಗ ಹಿಂದುಳಿದ ವರ್ಗಗಳಿಂದ ಕೆಲವಾರು ಲೋನ್ಗಳನ್ನು ಕೊಡ್ತಾರೆ, ಸಬ್ಸಿಡಿಗಳನ್ನ ಕೊಡ್ತಾರೆ. ಅದು ಸಹ ಸಣ್ಣ ಪುಟ್ಟ ಒಂದು 50,000, 1 ಲಕ್ಷದ ಒಳಗಡೆ ಕೊಡ್ತಾರೆ. ಅದು ಸ್ವಲ್ಪ ಸಬ್ಸಿಡಿ ಇರುತ್ತೆ, 10,000 ಸಬ್ಸಿಡಿ ಇರುತ್ತೆ. ಬಟ್ ಅದು ಸಹ ಏನಾಗುತ್ತೆ ಅಂದರೆ ಹೆಚ್ಚುವರಿಯಾಗಿ ಸಿಗ್ತಾ ಇಲ್ಲ ನಮಗೆ. ನಮಗೂ ಸಹ ಸವಿತಾ ಸಮಾಜ ನಿಗಮ ಆಗಿದೆ, ನಮಗೂ ಸಹ ಹೆಚ್ಚಿನ ಅನುದಾನಗಳು ಬೇಕು. ಅನುದಾನಗಳ ಕೊರತೆಯೂ ಸಹ ಆಗ್ತಾ ಇದೆ ಆಯಿತಾ, ಅದು ಸಹ ನಮಗೆ ಸಿಗ್ತಾ ಇಲ್ಲ. ಮತ್ತು ಇನ್ನು ಹೆಚ್ಚಿನದಾಗಿ ಕೆಲವಾರು ಸೆಂಟ್ರಲ್ ಸ್ಕೀಮು, ಸ್ಟೇಟ್ ಸ್ಕೀಮ್ ಎಲ್ಲ ಇದೆ. ಬಟ್ ನಮಗೆ ಏನಾಗುತ್ತೆ, ಅಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಕೇಳ್ತಾರೆ, ಮತ್ತು ಅದು ಒಂದು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಜನಕ್ಕೆ ಆಗ್ತಾ ಇಲ್ಲ. ಅದರಿಂದ ಏನಾಗುತ್ತೆ, ನಾವು ಇದೇ ಚೌಕಟ್ಟಿನಲ್ಲಿ, ಸಣ್ಣ ಬದುಕಿನ ಚೌಕಟ್ಟಿನಲ್ಲಿ ನಾವು ವೃತ್ತಿ ಆಧರಿಸ್ಕೊಂಡು ಅದೇ ಇದರಲ್ಲಿ ನಾವು ಜೀವನ ನಡೆಸುವಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇದು ನಮಗೆ ತುಂಬ ಮುಖ್ಯವಾದ ದೊಡ್ಡ ಸಮಸ್ಯೆಯಾಗಿ ಉಂಟಾಗ್ತದೆ, ಒಂದು ದೊಡ್ಡ ಪಾರ್ಲಲ್ ಮಾಡಲಿಕ್ಕೆ. ಇವತ್ತು ಸರ್ಕಾರಗಳಿಗೂ ಸಹ ತನ್ನ ನಿಲುವನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಬೇಕಾಗುತ್ತೆ. ಈ ಒಂದು ಸಮಾಜದ ವಿಚಾರವಾಗಿ, ಸವಿತಾ ಸಮಾಜದ ವಿಚಾರವಾಗಿ ಏನು ಇವತ್ತು ಈ ಕುಲವೃತ್ತಿ ಮಾಡೋರಿಗೆ, ಈಗ ಮಡಿವಾಳರಿಗೆ ಈ ಏನು ಕಲ್ಯಾಣ BBMPಯಲ್ಲಿ ಕಲ್ಯಾಣ ನಿಧಿ ಅಂತ ಹೌದೌದು ಎಷ್ಟಿಗೆ ಸೀಮಿತ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಒಂದು ಐರನ್ ಬಾಕ್ಸ್, ಮಡಿವಾಳರಿಗೆ ಐರನ್ ಬಾಕ್ಸ್ ಅದು ಕೊಟ್ಟರೆ ಸಾಕಾ. ಇವತ್ತು ನಮ್ಮ ಸವಿತಾ ಸಮಾಜಕ್ಕೆ ಒಂದು ಕಿಟ್ ಅಂತ ಕೊಡ್ತಾರೆ, ಅದು ಅದರಲ್ಲಿ ಒಂದು 1,000 ರೂಪಾಯಿ ಆಗಷ್ಟು ಮೆಟೀರಿಯಲ್ ಅಷ್ಟೇ ಇಷ್ಟಿಗೆ ಸೀಮಿತ ಮಾಡ್ಕೊಂಡಿದ್ದಾರೆ. ಈ ದೇವರಾಜ ಅರಸು ನಿಗಮ ಮಂಡಳಿ ಇದ್ದಾಗ ನಾವೊಂದ್ಸರಿ ಮೀಟಿಂಗ್ ತಗೊಂಡು ಅಲ್ಲಿ ಪಾಪ ಇವರು ಮ್ಯಾನೇಜರ್ ಮಟ್ ಅಂತಿದ್ರು, ಅವರು ಅವ್ರನ್ನೆಲ್ಲ ಕೂರಿಸಿ ಮಾತಾಡ್ಸಾಗ ಅದು ಕಿಟ್ಟಿಂದ ಚೇರ್ಗೆ ಬಂತು, ಒಂದು ಸಿಂಗಲ್ ಒಂದೇ ಒಂದು ಚೇರ್ಗೆ ಬಂತು. BBMPಯಲ್ಲೂ ಸಹ ಒಂದು ಚೇರ್ಗೆ ಇಷ್ಟು ಕೊಟ್ಟರೆ ಸಾಕಾ. ಆಮೇಲೆ ಈ ಹಳ್ಳಿಗಾಡುಗಳಲ್ಲಿ ಏನೋ ಒಂದು ಸೈಕಲ್ ಅನ್ನು ಕೊಟ್ಟರು, ಸೈಕಲ್ ಅಷ್ಟೊಂದು 3,500-4,000 ರೂಪಾಯಿ ಅಷ್ಟಕ್ಕೆ ಸೀಮಿತ ಮಾಡಿದ್ರು. ಇವತ್ತು ಸರ್ಕಾರಗಳು ಸಹ ತನ್ನ ನಿಲುವನ್ನು ಚೇಂಜ್ ಮಾಡ್ಕೊಬೇಕು, ಬದಲಾವಣೆ ಮಾಡ್ಕೊಬೇಕು. ಇವತ್ತು ದುಡಿಯೋದಕ್ಕೆ ನಾವು ರೆಡಿ ಇದ್ದೀವಿ. ನಮಗೇನು ನೀವು ಫ್ರೀಯಾಗಿ ಏನು ಕೊಡಬೇಡಿ. ನಮಗೆ ಸರ್ಕಾರದಿಂದ, ಬ್ಯಾಂಕುಗಳಿಂದ, ಖಾಸಗಿ ಬ್ಯಾಂಕುಗಳಿಂದ ಏನು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದನ್ನು ಬಿಟ್ಟು ಈ ಮುದ್ರಾ ಯೋಜನೆ ಅಂತಿದೆಯಲ್ಲ, ಅದೇ ರೀತಿಯಲ್ಲಿ ನಮ್ಗೆ ನೇರ ಸಾಲ ಬೇಕು. ಕನಿಷ್ಠ ಪಕ್ಷ ನೀವು ಒಂದು 10 ಲಕ್ಷ ರೂಪಾಯಿ ಆದ್ರೂ ನೀವು ನೇರ ಸಾಲವನ್ನು ಕೊಡಬೇಕಾಗುತ್ತೆ. ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ, ಈ ಮುಖಾಂತರ, ತಮ್ಮಗಳ ಮುಖಾಂತರ. ಕನಿಷ್ಠ ಪಕ್ಷ ಕ್ಷೌರಿಕ ಅಂಗಡಿ ವೃತ್ತಿ ಮಾಡ್ತೀವಿ ಅಂತಂದ್ರೆ ನೀವು ಸ್ಥಳೀಯವಾಗಿ ಅಲ್ಲೇನೋ ಅವ್ರಿಗೆ ಪಂಚಾಯತಿಯಿಂದ ಲೆಟರ್ ಬೇಕಾ ಅಥವಾ BBMPಯಿಂದ ಲೆಟರ್ ಬೇಕಾ ಅದನ್ನು ತಗೊಂಡು, ಮತ್ತೆ ಸ್ಥಳೀಯವಾಗಿ ಸವಿತಾ ಸಮಾಜ ಸಹ ಇರ್ತದೆ, ಅಲ್ಲಿ ಅದಕ್ಕೆ ಒಂದು ಬಾಡಿ ಇರ್ತದೆ, ಒಂದು ಅಧ್ಯಕ್ಷರು ಇರ್ತಾರೆ, ಪದಾಧಿಕಾರಿಗಳು ಇರ್ತಾರೆ, ಅವ್ರ ಕಡೆಯಿಂದ ಒಂದು ಲೆಟರ್ ತಗೊಂಡು, ಹೌದು ಇವರು ಈ ವೃತ್ತಿಯನ್ನು ಮಾಡ್ತಾ ಇದ್ದಾರೆ, ತಲ್ತಾರ ಅಂತ ಮಾಡ್ತಾ ಇದ್ದಾರೆ, ಇವ್ರಿಗೆ ನೀವು ಲೋನ್ ಕೊಡ್ಬೋದು ಅಂತೇಳಿ ಅವ್ರ ಹತ್ರ ಒಂದು ಸಹ ನೀವು ಒಂದು ಲೆಟರ್ ತಗೊಂಡು ನೀವು ಸಾಲ ಸೌಲಭ್ಯನ ಮಾಡಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂತೀವಿ. ಸರ್, ಈಗ ನಿಮ್ಮ ಈ ಕೆಲಸ ಮಾಡ್ಕೊಂಡೆ
ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಯಾರು ಈ ವಿಚಾರವಾಗಿ ಮಾತಾಡಿ ಸರ್ಕಾರಕ್ಕೆ ಮುಟ್ಸೋ ಅಂತಾರೋ ಅಥವಾ ಜನಪ್ರತಿನಿಧಿಗಳು ಅದನ್ನ ತಲುಪಿಸುವಂತ ಕೆಲಸಗಳು ಮಾಡ್ತಾ ಇಲ್ವಾ? ನೀವು ಅವ್ರನ್ನ ಕೇಳ್ತಾ ಇಲ್ವಾ? ಸರ್, ಏನಾಗಿದೆ ದುರಂತ ಅಂದರೆ ನಮ್ಮ ಸಮಾಜದಲ್ಲಿ ಹ್ಮ್ ಒಬ್ಬರು MLA ಗಳಿಲ್ಲ, MP ಇಲ್ಲ, ಹ್ಮ್ ಮತ್ತು ಯಾವುದೇ ರೀತಿಯ ಒಂದು ಕೌನ್ಸಿಲರ್ ಇಲ್ಲ. ಹ್ಮ್ ಇದು ನಮ್ಮ ಸಮಾಜದ ದೌರ್ಭಾಗ್ಯ ಯಾವುದೇ ಆಗಲಿ. ಯಾಕಂದರೆ ನಮ್ಮನ್ನು ಕೆಲವು ಸಂದರ್ಭದಲ್ಲಿ ಬಳಸ್ಕೊಳ್ತಾರೆ. ಬಟ್ ನಮಗೆ ಇವತ್ತು ಏನೇ ಒಂದು ನಮ್ಮ ಒಂದು ಅಹವಾಲುಗಳನ್ನ ಒಂದು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ನಮ್ಮಲ್ಲಿ ಯಾವುದು ಪ್ರಮುಖವಾಗಿ ನಮಗೆ ಲೀಡ್ರುಗಳನ್ನ ಕೊಟ್ಟು ಒಂದು ಅಧಿಕಾರಗಳನ್ನು ಕೊಟ್ಟಂಥದ್ದು ಇಲ್ಲ. ಹ್ಮ್ ಆದ ಕಾರಣ ನಾವೇನಾಗಿದೆ, ಏನೇ ಮಾಡೋದು ಸ್ಥಳೀಯವಾಗಿರುವಂಥ ಶಾಸಕರನ್ನ ಹ್ಮ್ ಮತ್ತು ಸಚಿವರನ್ನ ಭೇಟಿಯಾಗಿ ನಾವು ಕೊಡುವಂಥದ್ದು ಆಗ್ತಾ ಇದೆ. ಹ್ಮ್ ಮತ್ತು ಸರ್ಕಾರಕ್ಕೆ ಇದೇ ರೀತಿ ಇವಾಗ ಕೇಳ್ತೀವಿ, ಮನವಿಗಳು ಕೇಳ್ತೀವಿ, ಕೊಡ್ತೀವಿ. ಮತ್ತು ಅದನ್ನು ಸರಿಯಾಗಿ ಫಾಲೋಅಪ್ ಮಾಡಲಿಕ್ಕೆ ಅಲ್ಲಿ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ಇದ್ದಾಗ ಸ್ವಲ್ಪ ಸರ್ ನಮಗಾಗುವಂಥದ್ದು. ಯಾರೂ ಇಲ್ಲ ಅಂದಾಗ ನಾವು ಎಷ್ಟುವರೆಗೂ ನಾವು ಹೋರಾಟಗಳನ್ನು ಮಾಡ್ತಾ ಇರ್ತೀವಿ. ನಮಗೆ ಆದಂಥ ಬೇಡಿಕೆಗಳು ಎಷ್ಟರ ಮಟ್ಟಿಗೆ ನಮಗೆ ಸಮಂಜಸವಾಗಿ ಸಿಗ್ತಾ ಇದೆ ಅನ್ನೋಂಥದ್ದು ನಾವು ಅದರಿಂದ ನಮಗೆ ತುಂಬ ಹಿನ್ನಡೆ ಆಗಿದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನನಗೆ ಪ್ರೇಕ್ಷಕರೇ, ನಮ್ಮ ಪರಂಪರೆಯಲ್ಲಿ ಷೋಡಶ ಕರ್ಮಗಳು 16 ಕರ್ಮಗಳಿವೆ. ಮನುಷ್ಯ ಹುಟ್ಟಿನಿಂದ ಸಾಯವರೆಗೂ ನಡೆಯುವಂತಹ ಕರ್ಮಗಳು. ಅದರಲ್ಲಿ ಬಹುಮುಖ್ಯವಾದ ಕರ್ಮಗಳನ್ನ ನಡೆಸಿಕೊಡುವಂಥವರು ನಮ್ಮ ಸವಿತಾ ಸಮಾಜದವರು. ನೋಡಿ, ಇವತ್ತು ಇವರ ಬದುಕು ಕೇಳೋರು ಇಲ್ಲದೆ ಅಂತ ರೀತಿನಲ್ಲಿ ತಂದು ನಿಂತ್ಕೊಂಡಿದ್ದೀವಿ. ಇವತ್ತು ಸ್ಪಾ ಎಲ್ಲೇ ನೋಡಿದ್ರು ಒಂದು ರಸ್ತೆಗೆ ಒಂದು ಸ್ಪಾ. ಅವು ಹೆಜ್ಜೆಗೂ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಸ್ಪಾಗೂ ಮತ್ತೆ ನಮ್ಮ ಕಟಿಂಗ್ ಶಾಪ್ಗೂ ಇರೋಂಥ ವ್ಯತ್ಯಾಸ ಏನು ಸರ್? ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಸ್ಪಾ ಅಂದ್ರೆ ಏನು, ಸಲೂನ್ ಅಂದ್ರೆ ಏನು, ಇದು ಡಿಫ್ರೆನ್ಸ್ ಫಸ್ಟ್ ನಾವು ತಿಳ್ಕೊಬೇಕು. ಖಂಡಿತ. ಏನಪ್ಪಾ ಅಂತ ಹೇಳಿದ್ರೆ, ಹೇರ್ ಕಟ್ಟು ನಾವೇನಿದೆ, ಹೇರ್ ಕಟ್ಟು ಮತ್ತೆ ಶೇವ್ ಮಾಡಿದ್ರೆ ಅದು ಸಲೂನ್ಗೆ ಅಳವಡಿಕೊಳ್ಳುತ್ತೆ. ಇವಾಗ ಅದಕ್ಕೂ ಮೊದಲು ಕಲರ್ ಅಪ್ಲೈ ಮಾಡೋದು ಬರ್ತಾ ಇತ್ತು. ಅಂದ್ರೆ ಕಲರ್ ಅಂದ್ರೆ ಹೇರ್ ಡೈ ಮಾಡೋದು ಬರ್ತಾ ಇತ್ತು. ಅದು ಸಲೂನ್ನಲ್ಲಿ ಮಾತ್ರ ನಡೀತಾ ಇತ್ತು. ಈ ಸ್ಪಾ ಅಂತ ಏನು ಬಂತು ಅಂದ್ರೆ, ಸ್ಪಾ ಅಂತ ಬಂದಾಗ ಪೆಡಿಕ್ಯೂರು ಅಂತ ಬರುತ್ತೆ. ಅಂದ್ರೆ ಕಾಲಲ್ಲಿರೋ ಉಗುರನ್ನ ಕಟ್ ಮಾಡೋವಂಥದ್ದು, ಕೈಯಲ್ಲಿರೋ ಉಗುರನ್ನ ಕಟ್ ಮಾಡೋವಂಥದ್ದು, ಬಾಡಿ ಮಸಾಜ್ ಅಂತ ಬರೋದು ಅಥವಾ ಬಾಡಿ ಸ್ಪಾ ಅಂತ ಬರೋದು, ಫುಟ್ ಮಸಾಜ್ ಅಂತ ಬರೋದು, ಇದೆಲ್ಲ ಸ್ಪಾ ಅಳವಡಿಸ್ಕೊಂಡ್ರು. ಸಲೂನ್ ಬೇರೆ, ಸ್ಪಾ ಬೇರೆ. ಇದೆರಡು ಏನ್ ಮಾಡಿದ್ರು, ಮಲ್ಟಿನ್ಯಾಷನಲ್ ಕಂಪ್ನಿಗಳು ಯಾವಾಗ 2005 ಬಂತು ನಮ್ಮ ಬೆಂಗಳೂರಿಗೆ, ಎರಡು ಮರ್ಜ್ ಮಾಡಿದ್ರು. ಮರ್ಜ್ ಮಾಡ್ಬಿಟ್ಟು ಏನ್ ಮಾಡಿದ್ರು, ಜನಗಳಿಗೆ ಅದನ್ನ ವ್ಯಾಪಾರೀಕರಣ ಮಾಡಿದಾಗ ನಮ್ಮ ಲಕ್ಷ್ಮೀನಾರಾಯಣ ಹೇಳಿದಾಗ ಸೇವೆ ಒಟ್ಟಾಯ್ತು. ಅಲ್ಲಿ ಬರೀ ದುಡ್ಡು ಮಾಡಬೇಕು, ಮತ್ತೆ ಈ ನಮ್ಮ ಸಮುದಾಯವನ್ನ ಕಟ್ ಆಫ್ ಮಾಡೋ ಅಂತ ಒಂದು ಬಂತು. ನಾವು ಅದ್ರ ಜೊತೆ ಸೆಣಸಾಡಕ್ಕಾಗಿಲ್ಲ. ಯಾಕೆಂದ್ರೆ ನಾನು ಸಲೂನ್ ಇಟ್ಕೊಂಡ್ರು 50 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದ್ರಲ್ಲಿ ನನ್ನ ಕೈಲಿ ಅರ್ಹನಲ್ಲ. ಇನ್ವೆಸ್ಟ್ ಮಾಡೋರು ಬಂದ್ರು, ಸ್ಪಾಗಳು ತೆರೆದ್ರು. ಜನ ಏನ್ ಮಾಡಿದ್ರು, ಆ ಒಂದು ಆಕರ್ಷಣೆಗೆ ಮಾರು ಹೋದಾಗ ಅಲ್ಲಿ ಬೇರೆ ರೀತಿಯ ಎಲ್ಲ ಸೇವೆಗಳನ್ನು ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅವ್ರು ಅದನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿನ ತಗೊಂಡೋಗಿ 1-10 ಬ್ರಾಂಚ್ಗಳನ್ನ ಮಾಡ್ತಾ ಹೋದ್ರು. ನಮ್ಮ ಸಮುದಾಯ ಏನಿದೆ, ಕುಲವೃತ್ತಿಯನ್ನು ಮಾಡ್ತಿದ್ದಂಥ ಸಮುದಾಯ ನಾವು ಅಲ್ಲೇ ಉಳ್ಕೊಂಡ್ವಿ. ಅವ್ರ ಜೊತೆ ಸೆಣಸಾಡಕ್ ಯಾಕಾಗ್ಲಿಲ್ಲಪ್ಪ ಅಂತ ಹೇಳಿದ್ರೆ, ಈ ಸ್ಪಾ ಅನ್ನೋ ಒಂದು ಬಂದು ಈ ಒಂದು ಎಕ್ಸ್ಟ್ರಾ ಸರ್ವಿಸ್ಗಳಂತ ಏನ್ ಹೇಳ್ತೀವಿ ಅದೆಲ್ಲ ಬಂದಾಗ ಅವರಲ್ಲಿ ಅದನ್ನ ದುಡ್ಡನ್ನ ಜಾಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ದುಡ್ಡನ್ನ ಮೈನ ಜನರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಒಂದು ಬಂಡವಾಳನ ನಮ್ಮ ಕೈಲಿ ಹೂಡಕ್ಕಾಗ್ಲಿಲ್ಲ. ನಾವು ಬರೀ ಸಲೂನ್ಗಳನ್ನೇ ಇಟ್ಕೊಂಡೇ ಹೋದ್ವಿ. ದುಡ್ಡನ್ನ ಜಾಸ್ತಿ ಇನ್ವೆಸ್ಟ್ ಮಾಡಿ ಅದರಿಂದ 10%-20% ಸಂಪಾದನೆ ಮಾಡಿ ಇದು ದೊಡ್ಡದಾಗಿ ಇವತ್ತು ನಗರಗಳಲ್ಲಿ ಬೆಳ್ಕೊಂಡು ಹೋಗಿದೆ. ಅಂದ್ರೆ ನಿಮ್ಗೆ ಟೋಟಲ್ ಹೇಳ್ಬೇಕಂದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಅವರು ದಬ್ಬಾಳಿಕೆ. ಇದು ಸಲೂನ್ಗೂ ಮತ್ತೆ ಸ್ಪಾಗ್ ಇರತಕ್ಕಂಥ ವ್ಯತ್ಯಾಸ ಸರ್. ಈಗ ನಿಮ್ಮಲ್ಲಿ ಅದೊಂದು ಧರ್ಮ ಅಂದ್ಕೊಂಡು ವೃತ್ತಿ ಮಾಡ್ಕೊಂಡು ಬರ್ತಾ ಇರೋಂಥದ್ದು. ಹೌದು, ಅದು ಒಂದು ದೇವರು, ಅದೊಂದು ಸೇವೆ, ಅದೊಂದು ಭಾಗ್ಯ ಅಂತ ಸತ್ಯ. ಸ್ಪಾಗಳಲ್ಲಿ ಇಷ್ಟು ಪ್ರಮಾಣದಲ್ಲಿ ದುಡ್ಡು ತೆಗಿತಾರೆ, ಅಲ್ಲಿ ನೈತಿಕತೆ ಎಷ್ಟಿದೆ ಸರ್? ನೈತಿಕತೆ ಅಂದ್ರೆ ಇವತ್ತು ಜನಕ್ಕೆ ಏನಾಗಿದೆ ಅಂದ್ರೆ, ಸೇವೆ ಕೊಡೋದಕ್ಕಿನ್ನ ಅಲ್ಲಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅನ್ನೋದೊಂದು ಬೇಕಾಗಿರುತ್ತೆ. ಅದನ್ನ ಯಾವ ರೀತಿ ಅದನ್ನ ತಗೊಳ್ಳಿ ನೀವು, ಅದನ್ನ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಬೇಕಷ್ಟೇ. ನಿಮ್ಗೆ ಸೇವೆ ಮಾಡೋದು 200 ರೂಪಾಯಿ ಮುಗಿಯುತ್ತೆ. ಎಂಟರ್ಟೈನ್ಮೆಂಟ್ ಅಂದ್ರೆ 10,000 ರೂಪಾಯಿಗೆ ಹೋಗುತ್ತೆ. ಜನ ಆಕರ್ಷಣೆ ಏನಾಗ್ತಾರೆ, 10,000 ರೂಪಾಯಿ ಕೊಡಕ್ಕೆ ರೆಡಿ ಆಗ್ತಾರೆ. ಕರೆಕ್ಟ್ ಸರ್? ನಾರ್ಮಲ್ ಹೋಟೆಲ್ ಅಲ್ಲಿ ನಿಮ್ಗೆ 50 ರೂಪಾಯಿಗೂ ಮಸಾಲೆ ದೋಸೆ ಸಿಗುತ್ತೆ. ಅದೇ ದೊಡ್ಡ ಬ್ರ್ಯಾಂಡ್ ಆಗಿರ್ತಕ್ಕಂಥ ಹೋಟೆಲ್ಗಳಲ್ಲಿ 200 ರೂಪಾಯಿ ಸಹ ಬಿಲ್ ಮಾಡ್ತಾರೆ. ಅದ್ರ ಜನ ಅಲ್ಲೇ ಹೋಗ್ತಾರೆ, ಯಾಕೆಂದ್ರೆ ಬ್ರ್ಯಾಂಡ್. ಹೌದು.
ಕುಲವೃತ್ತಿಗೆ ಬ್ರ್ಯಾಂಡ್ ಬರೆಸ್ಬೇಕಾಗಿರುವಂಥದ್ದು ಸರ್ಕಾರ ನಮ್ಮನ್ನ ಆ ಮಟ್ಟಕ್ಕೆ ಬೆಳೆಸ್ಲಿಲ್ಲ. ನಾವು ಬ್ರ್ಯಾಂಡ್ಗಳು ಸಮುದಾಯದಲ್ಲಿ ಬ್ರ್ಯಾಂಡ್ ಆಗಿದ್ದೀವಿ, ಆದರೆ ಸರ್ಕಾರದ ಮಟ್ಟದಲ್ಲಿ ನಾವು ಬ್ರ್ಯಾಂಡ್ಗಳಾಗಲಿಲ್ಲ. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಯಾವುದೇ ಒಬ್ಬ ರಾಜಕೀಯ ಶಕ್ತಿ ಇಲ್ಲ, ಆರ್ಥಿಕ ಶಕ್ತಿ ಇಲ್ಲ, ಸಾಮಾಜಿಕ ಶಕ್ತಿ ಇಲ್ಲ. ನನ್ನ ಸಹೋದರ ಹೇಳ್ದಾಗಿಂದ ಅವಾಗಿಂದ ನಿಂದನೆ ನಿಂದನೆ ನಿಂದನೆ. ಇದರಲ್ಲಿ ಸರ್ ದಯವಿಟ್ಟು ಈ ವಾಹಿನಿ ಮುಖಾಂತರ ಹೇಳೋದ್ರಿಂದ ದಯವಿಟ್ಟು ನಾವು ಯಾವುದೇ ಸಮುದಾಯಗಳಿಗೆ ತುಂಬ ಗೌರವ ಕೊಟ್ಟು ನಡ್ಕೊಳ್ಳೋಂಥ ಸಮುದಾಯ ನಮ್ಮದು. ಆದರೆ ಬೇರೆ ಸಮುದಾಯಗಳು ನಮ್ಮನ್ನ ತುಚ್ಛವಾಗಿ ನೋಡ್ತಾ ಇದ್ದೀರಿ, ಅಗೌರವವಾಗಿ ನೋಡ್ತಾ ಇದ್ದೀರಿ, ನಮ್ಮ ಕುಲವೃತ್ತಿಯನ್ನ ತುಂಬ ನಿಷ್ಕೃಷ್ಟವಾಗಿ ನೋಡ್ತಾ ಇದ್ದೀರಿ. ದಯವಿಟ್ಟು ಅದನ್ನು ಬಿಟ್ಟರೆ ನಾವು ಸಹ ಈ ಸಮಾಜದಲ್ಲಿ ಒಳ್ಳೆಯ ಸಮಾಜ ಸೇವೆ ಮಾಡಿಕೊಂಡು ನಾವು ಸಹ ಒಳ್ಳೆಯ ಈ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ತೀನಿ. ನೀವು ಗಮನಿಸಬೇಕು ಪ್ರೇಕ್ಷಕರೇ, ಮನುಷ್ಯನನ್ನ ಯಾವುದೇ ಜಾತಿಗಳನ್ನ ಹೆಸರಿಡಿದು ನಿಂದಿಸಬಾರ್ದು ಅಂತ ಸಂವಿಧಾನದಲ್ಲಿ ಉಲ್ಲೇಖ ಇದೆ, ಕಾನೂನಿದೆ. ಆದರೆ ಇದನ್ನ ನಿಂದಿಸಿದವ್ರಿಗೆ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಹೆಸರಿಗೆ ಮಾತ್ರ ಅವರನ್ನ ಹಿಂಗಂದ್ರು ಅಂತ ಹೇಳ್ತಿದ್ದಾರೆ, ಶಿಕ್ಷೆಗಳಿಲ್ಲ. ಇದನ್ನ ನಡೆಸ್ಕೊಡ್ಲಿಕ್ಕೆ ಪ್ರತಿನಿಧಿಗಳಿಗೆ, ರಾಜಕಾರಣಿಗಳಿಗೆ ಅಥವಾ ಸರ್ಕಾರಕ್ಕೆ ಆತ್ಮಶಕ್ತಿ ಇಲ್ವಾ? ಇಷ್ಟೊಂದು ನೋವು ನೀಡ್ತಾ ಇರುವಂತಹ ಸಮಾಜಕ್ಕೆ ಪ್ರಜ್ಞೆ ಇಲ್ವಾ? ದಯಮಾಡಿ ಇತ್ತ ಗಮನ ಹರಿಸಿ. ನೀವು ನೋಡ್ತಾ ಇರುವ, ನೀವು ಕೇಳ್ತಾ ಇರುವ ನೀವು ಯಾವುದೇ ಕಾರಣಕ್ಕೂ ಮತ್ತೊಬ್ಬರನ್ನು ನಿಂದಿಸೋದ್ರಿಂದ, ಒಂದು ಸಮಾಜವನ್ನು ಬೆಟ್ಟು ಮಾಡಿ ತೋರಿಸೋದ್ರಿಂದ ಮತ್ತೊಬ್ಬರ ಬದುಕಿಗೆ, ಅವರ ನೈತಿಕತೆಗೆ, ಅವರ ಆದರ್ಶಗಳಿಗೆ ಅಥವಾ ಅವರು ಕಟ್ಕೊಂಡಿರೋ ಬದುಕಿಗೆ ದೊಡ್ಡ ಹೊಡೆತ ಬೀಳ್ತದೆ. ನೋಡೋಣ ಸರ್, ಸ್ಪಾಗಳು ಸ್ಪಾಗೆ ಉಳ್ಕೊಂಡಿದವ ಅಥವಾ ಅದು ಮತ್ತೊಂದು ರೀತಿಗೆ ಏನಾದರೂ ಕನ್ವರ್ಟ್ ಆಗಿದವ? ಸರ್, ಇದು ಒಂದು ಒಳ್ಳೆಯ ಅತ್ಯುತ್ತಮವಾದಂಥ ಪ್ರಶ್ನೆ ಕೇಳಿದ್ರೆ, ಇದುವರೆಗೂ ಕರ್ನಾಟಕದಲ್ಲಿ ಬೀದರಿಂದ ಚಾಮರಾಜನಗರದವರೆಗೂ ಒಂದೇ ಒಂದು ಸಲೂನ್ ಮೇಲೆ, ಒಂದು ಕ್ಷೌರದ ಅಂಗಡಿ ಮೇಲೆ ಪೊಲೀಸ್ ರೈಡ್ ಆಗಿದೆ ಅನ್ನೋದು ಇತಿಹಾಸದಲ್ಲೇ ಇಲ್ಲ. ಆದರೆ ಸ್ಪಾಗಳ ಮೇಲೆ ಪ್ರತಿ ನಗರಗಳಲ್ಲಿ, ಜಿಲ್ಲೆಗಳಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಪುರಸಭೆ, ನಗರಸಭೆ ಅಂತ ಏನೇನು ಕರಿತೀವಿ ಎಲ್ಲ ಕಡೆಗೂ ಪೊಲೀಸ್ ರೈಡ್ ಆಗಿದೆ. ಹಂಗಾದ್ರೆ ಅದು ಸ್ಪಾಗಳಾಗ ಉಳಿದಿಲ್ಲ, ಬೇರೆ ಯಾವುದೋ ದಂಧೆಗಳ ಕೇಂದ್ರಗಳಾಗಿ ಮಾರ್ಪಟ್ಟಿವೆ ಅಂತ ಘಂಟಾಘೋಷವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಾವೊಂದು ಕೆಲಸ ಮಾಡುವಷ್ಟು ತುಂಬ ಭಕ್ತಿಯಿಂದ ಮಾಡ್ತೀವಿ, ಯಾಕಂದ್ರೆ ಅದು ಇನ್ನೊಬ್ಬರಿಗೆ ಸಮಸ್ಯೆ ಆಗ್ಬೋದು, ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ. ಮಾಡೋ ಕೆಲಸದಲ್ಲಿ ಯಾಮಾರಿದ್ರೆ ಏನೆಲ್ಲ ಪ್ರಾಬ್ಲಮ್ಗಳು ಆಗ್ಬೋದು ಅಂತ. ಈಗ ಬಳಸೋ ಬ್ಲೇಡ್ ಇರ್ಬೋದು, ಬಳಸೋ ಕ್ರೀಮ್ಗಳು ಇರ್ಬೋದು, ಹಾಕೋ ನೀರು ಇರ್ಬೋದು, ಪ್ರತಿಯೊಂದನ್ನು ಮನುಷ್ಯನಿಗೆ ಪರಿಣಾಮ ಬೀರುವಂಥದ್ದು. ನೀವು ಗಮನ ಕೊಟ್ಟು ಮಾಡ್ತೀರಿ, ಸ್ಪಾಗಳಲ್ಲಿ ಇಷ್ಟು ಗಮನ ಕೊಟ್ಟು ಮಾಡ್ತಾರಾ? ಅಥವಾ ಗಮನ ಕೊಟ್ಟು ಮಾಡ್ದಲೇ ಇದ್ರೆ ಇದರಿಂದ ಆಗೋ ಪರಿಣಾಮಗಳೇನು? ಸಲೂನ್ಗಳಲ್ಲಿ ಯಾವುದೇ ನಾವು ವೃತ್ತಿ ಮಾಡಬೇಕಂದಾಗ ಭಾಳ ಪ್ರಜ್ಞೆಯಿಂದ ಮಾಡಬೇಕಾಗ್ತದೆ. ಇಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದಾಗ ನಮಗೂ ಸಹ ಅನಾಹುತಗಳಾಗುತ್ತೆ, ಗ್ರಾಹಕನಿಗೂ ಅನಾಹುತಗಳಾಗುತ್ತೆ. ಆದಾಗ ನಾವೇನು ಮಾಡ್ತೀವಿ, ಹೆಚ್ಚುವರಿಯಾಗಿ ಭಾಳ ಪ್ರಜ್ಞೆಯಿಂದ ಒಂದು ಕೆಲವು ವೃತ್ತಿಯನ್ನು ಮಾಡ್ತಾ ಇರ್ತೀವಿ. ಮತ್ತು ಈ ಒಂದು ಏನೇ ಒಂದು ವೃತ್ತಿ ಮಾಡುವಂಥ ಸಂದರ್ಭದಲ್ಲಿ ನಾವುಗಳು ಸಹ, ಯಾಕೆಂದರೆ ಹಲವಾರು ಆರೋಗ್ಯವಾಗಿ ನಾವು ಸಹ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ನೋಡಿ, ವೆರಿಕೋಸ್ ವೇನ್ ಅನ್ನೋಂಥದ್ದು ನಮ್ಮ ಸಮಾಜದಲ್ಲಿ ತುಂಬ ಕಾಡ್ತಾ ಇರುವಂಥ ಒಂದು ಸಮಸ್ಯೆ. ಹಾಗೆ ಒಂದು ನಿರಂತರವಾಗಿ, ಯಾಕಂದರೆ ನಮಗೆ ಬೆಳಿಗ್ಗೆ ಅಂದರೆ ವೃತ್ತಿಗೆ ಬಂದರೆ ಬೆಳಿಗ್ಗೆ ಒಂದು 5 ಗಂಟೆಗೆ ನಾವು ಮೊದಲು ಬರ್ತಾ ಇದ್ವಿ, ಈಗ ಒಂದು 6 ಗಂಟೆ ಆಗ್ತದೆ. ಬಂದು ನಿಂತ್ಕೊಂಡ್ರೆ ನಾವು ಸಾಯಂಕಾಲವರೆಗೂ ನಿಂತ್ಕೊಳ್ಬೇಕಾಗ್ತದೆ. ನಮ್ಗೆ ಏನಂದರೆ ದೈಹಿಕ ಒಂದು ಆಕ್ಟಿವಿಟೀಸ್ ಇರೋದಿಲ್ಲ, ನಾವು ವೃತ್ತಿ ಮಾಡ್ತಾನೆ ಇರ್ತೀವಿ. ನಮಗೇನಾಗುತ್ತೆ, ಅನೇಕ ಕಾಯಿಲೆಗಳು, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಚರ್ಮದ ಸಮಸ್ಯೆಗಳಾಗಿರ್ಬೋದು, ಹೀಗೆ ಅನೇಕ ಕಾಯಿಲೆಗಳಿಂದ ಒಳಪಡ್ತಾ ಇದ್ದೀವಿ. ನಮಗೆ ಸೂಕ್ತವಾದಾಗಿ ಆರೋಗ್ಯದ ಚಿಕಿತ್ಸೆಗಳಿಲ್ಲ. ನಮಗೆ ಬೇಕಾಗಿರೋದು ಮುಖ್ಯವಾಗಿ ಸರ್ಕಾರಕ್ಕೂ ನಾವು ಅದನ್ನು ಕೇಳ್ತಾ ಇದ್ದೀವಿ. ಈಗ ನಮ್ಮನ್ನು ಅಸಂಘಟಿತ ಕಾರ್ಮಿಕರಾಗಿ ನಮ್ಮನ್ನು ಸೇರಿಸಿದ್ದಾರೆ. ಈಗ ಕ್ಷೌರಿಕರನ್ನು ಸೇರಿಸಿದ್ದಾರೆ, ನಾದಸ್ತವ್ರದನ್ನು ಸೇರಿಸಿದ್ದಾರೆ. ಈಗ ಕೆಲವಾರು ಒಂದು ಸರ್ಕಾರ ಒಂದು ಪ್ರಪ್ರಥಮವಾಗಿ ಒಂದು ಯೋಜನೆಗಳನ್ನು ಮಾಡಿದೆ. ಅದರಲ್ಲಿ ಕನಿಷ್ಠ ಅಂದರೆ ಪ್ರಥಮ ಯೋಜನೆ ಏನಂದರೆ ಒಂದು ಆಕ್ಸಿಡೆನ್ಷಿಯಲ್ ಇನ್ಶೂರೆನ್ಸು ಮತ್ತು ಯಾವುದೋ ಮರಣೋತ್ತರ ವೆಚ್ಚ ಅಂತೇಳಿ ಒಂದು ಕೊಡ್ತಾ ಇದ್ದೆ. ನಾನು ಸರ್ಕಾರದಕ್ಕೆ ಆಗಲಿ, ನಮ್ಮ ಸಂತೋಷ್ ಲಾಡ್ ಅವರು ಸ್ವಲ್ಪ ಅದಕ್ಕೆ ನಾನು ಶಾಗ್ಲಿನೂ ಸಹ ಅವ್ರು ಮಾಡ್ತೀನಿ. ಕಾರಣ ಯಾಕಂದರೆ ಪ್ರಥಮ ಯೋಜನೆಯನ್ನು ಅವರು ಅನುಷ್ಠಾನ ತೊಗೊಂಬಂದರು. ನಾನು ಮುಂದಿನ ದಿನಗಳಲ್ಲಿ ಸಹ ಅವ್ರಿಗೆ ಮನವಿ ಮಾಡೋದೇನೆಂದರೆ, ಈಗಾಗಲೇ ಅಸಂಘಟಿತರನ್ನು ರಿಜಿಸ್ಟರ್ ನಾವು ಮಾಡ್ತಾ ಇದ್ದೀವಿ. ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆರೋಗ್ಯವಾಗಿ ನಮಗೆ ಸವಲತ್ತುಗಳನ್ನು ಕೊಡಿ. ಹೆಚ್ಚುವರಿಯಾಗಿ 10 ಲಕ್ಷ, 5 ಲಕ್ಷ, ಕನಿಷ್ಠವಾಗಿ ಕನಿಷ್ಠ ಆದರೆ ಒಂದು 10 ಲಕ್ಷಕ್ಕೆ ಮಾಡಿದ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಡಿ. ಈಗ ಕಟ್ಟಡ ಕಾರ್ಮಿಕರಿಗೆ ಏನು ಕೊಡ್ತಾ ಇದ್ದಾರೆ, ಅದೇ ರೀತಿಯಾಗಿ ನಮಗೂ ಸಹ ಶಿಕ್ಷಣಕ್ಕೆ ಸೌಲಭ್ಯಗಳು ಕೊಡಿ.
ಈ ಒಂದು ಶಿಕ್ಷಣ ಮತ್ತು ಒಂದು ಆರೋಗ್ಯಕ್ಕೆ ಹೆಚ್ಚಿನದಾಗಿ ಒಂದು ಯೋಜನೆಗಳು ಕೊಟ್ಟರೆ ನಮ್ಮ ಒಂದು ಸಮುದಾಯಕ್ಕೆ ಹೆಚ್ಚಿನ ಅನುಕೂಲಗಳಾಗುತ್ತೆ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದನ್ನು. ಇಂತಹ ವಿನಯವಾಗಿ ನಡೆದುಕೊಳ್ಳುವಂತಹ ಸಮಾಜ, ತುಂಬ ಪ್ರೀತಿ ಗೌರವದಿಂದ ನಮಗೆ ಅಲಂಕರಿಸುವಂತಹ ಈ ವೃತ್ತಿಯನ್ನು ನಡೆಸ್ಕೊಂಡು ಬರುತ್ತಂತಹ ಬಂಧುಗಳು ಕೇಳ್ಕೊಳ್ತಾ ಇರೋದು ತಮಗೆ ಗೌರವ, ತಮಗೆ ಸಮಾಜದಲ್ಲಿ ಸಮಾನವಾಗಿ ಬಾಳಬೇಕು ಅನ್ನುವಂತಹ ಒಂದು ನೆಲೆ. ಇದನ್ನು ಬಿಟ್ಟರೆ ಮತ್ತಿನ್ನೇನು ಅವರು ಬೇಡಿಕೆ ಇಡ್ತಾ ಇಲ್ಲ. ಗಮನಿಸ್ಬೇಕು, ಸ್ಪಾ ಅಂದರೆ ಏನು, ಸಲೂನ್ ಅಂದರೆ ಏನು, ಸಮಾಜದಲ್ಲಿ ಬದುಕ್ತಾ ಇರೋರು ನಾವು ಅದನ್ನು ಕಂಡುಕೊಬೇಕು. ನಾವು ಯಾರ ಹತ್ರ ಹೋಗಬೇಕು, ಯಾವುದನ್ನು ಗುರುತಿಸ್ಬೇಕು, ಯಾರನ್ನು ನಾವು ಆಧರಿಸ್ಬೇಕು. ಒಂದು ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತೀವಿ.